ಮಕ್ಕಳಿಗಾಗಿ ವಚನಾಧಾರಿತ ನೀತಿಕಥೆಗಳು. ಒಡೆದ ಮುತ್ತು ಮುರಿದ ಮನ. ಒಂದಾನೊಂದು ಕಾಲದಲ್ಲಿ ಸುಂದರವಾದ ಹಳ್ಳಿಯೊಂದರಲ್ಲಿ ವರುಣ ಮತ್ತು ಪ್ರಶಾಂತ್ ಎಂಬ ಇಬ್ಬರು ಆತ್ಮೀಯ ಗೆಳೆಯರಿದ್ದರು. ಅವರ ಸ್ನೇಹವು ನದಿಯಂತೆ ನಿರಂತರವಾಗಿ ಹರಿಯುತ್ತಿತ್ತು ಮತ್ತು ಸೂರ್ಯನಂತೆ ಬೆಚ್ಚಗಿತ್ತು. ಅವರು ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದರು. ಆಟ, ಓದು, ಹಬ್ಬಗಳು, ಕೆಲಸ ಎಲ್ಲವನ್ನೂ ಅವರು ಒಟ್ಟಾಗಿಯೇ ಮಾಡುತ್ತಿದ್ದರು. ಅವರ ದಿನಗಳು ನಗು ಮತ್ತು ಸಂತೋಷದಿಂದ ತುಂಬಿದ್ದವು. ಒಂದು ದಿನ ಒಂದು ಸಣ್ಣ ವಿಷಯದ ಬಗ್ಗೆ ಅವರ ನಡುವೆ ಮಾತು ಶುರುವಾಯಿತು. ವರುಣನು ಆ ದಿನ ಏನೋ ಕೋಪದಲ್ಲಿದ್ದನು ಮತ್ತು ಯೋಚಿಸದೆ ಕಠಿಣ ಮಾತುಗಳನ್ನು ಆಡಿದನು. ಪ್ರಶಾಂತ್ ವರುಣನ ಮಾತುಗಳನ್ನು ಕೇಳಿ ಆಳವಾಗಿ ನೋವಾದನು. ಅವನ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು ಮತ್ತು ಅವನ ಮನಸ್ಸು ಮುರಿದು ಹೋಯಿತು. ಸ್ವಲ್ಪ ಸಮಯದ ನಂತರ ವರುಣನ ಕೋಪ ತಣ್ಣಗಾಯಿತು. ತಾನು ಆಡಿದ ಮಾತುಗಳ ಬಗ್ಗೆ ಅವನಿಗೆ ತಕ್ಷಣ ಪಶ್ಚಾತ್ತಾಪವಾಯಿತು. ಅವನು ಪ್ರಶಾಂತ್ನ ಬಳಿ ಕ್ಷಮೆ ಕೇಳಲು ಹೋದನು. ವರುಣನು ಪ್ರಶಾಂತ್ನನ್ನು ಭೇಟಿಯಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸಿದನು. ಪ್ರಶಾಂತ್ ಅವನನ್ನು ಕ್ಷಮಿಸಿದನು, ಆದರೆ ಅವರ ಸ್ನೇಹದಲ್ಲಿ ಏನೋ ಬದಲಾಗಿತ್ತು. ಒಡೆದ ಮುತ್ತನ್ನು ಮತ್ತೆ ಬೆಸೆಯಲು ಸಾಧ್ಯವಿಲ್ಲದಂತೆ ಮುರಿದ ಮನಸ್ಸು ಎಂದಿಗೂ ಹಿಂದಿನಂತಾಗುವುದಿಲ್ಲ ಎಂದು ವರುಣನು ಅರಿತುಕೊಂಡನು. ಅವರ ನಗು, ಅವರ ಆಟ, ಅವರ ಹಂಚಿಕೊಂಡ ಸಂತೋಷ ಎಲ್ಲವೂ ಈಗ ಬೇರೆಯಾಗಿತ್ತು. ಅವರ ಸ್ನೇಹವೂ ಇತ್ತು, ಆದರೆ ಅದರಲ್ಲಿ ಹಳೆಯ ಮಧುರತೆ ಇರಲಿಲ್ಲ. ಈ ಘಟನೆಯು ಊರಿನ ಜನರಿಗೆ ಒಂದು ದೊಡ್ಡ ಪಾಠವಾಯಿತು. ಜನರು ಅರಿತುಕೊಂಡರು, ಮಾತು ತಪ್ಪಿದರೆ ಅದು ಮುಳ್ಳಿನ ಕಿಚ್ಚಿನಂತೆ ಹೃದಯಕ್ಕೆ ಬಿದ್ದು ಸುಡುತ್ತದೆ. ಮನ ಮುರಿಯುವ ಮುನ್ನ ಮಾತನ್ನು ತೂಗಿ ಮಾತನಾಡಬೇಕು. ಸ್ನೇಹ, ಪ್ರೀತಿ, ಒಡನಾಟ ಇವು ಒಮ್ಮೆ ಸಡಿಲವಾದರೆ ನಿಧಾನದ ಕುಳಿಯಂತೆ ಮರಳಿ ತುಂಬುವುದಿಲ್ಲ. ಆದುದರಿಂದ ಎಲ್ಲರೂ ತಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಬಳಸಲು ಮತ್ತು ಸಂಬಂಧಗಳನ್ನು ಗೌರವಿಸಲು ಶಪಥ ಮಾಡಿದರು.